ಸುವರ್ಣ ಗೀತಾ ಪುಸ್ತಕದ ಸಮರ್ಪಣೆಯ ಜೊತೆಗೆ ವಿಶ್ವಗೀತಾ ಪರ್ಯಾಯದ ಸಮರ್ಪಣಾ ಸಮಾರಂಭ ಇವತ್ತು ನಡೆದದ್ದು ಅದು ಶ್ರೀಕೃಷ್ಣನ ಸಂಕಲ್ಪ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಸನ್ಯಾಸಾಶ್ರಮದ 50ನೇ ವರ್ಷ 50 ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣನಿಗೆ ಸುವರ್ಣ ಆರಾಧನೆಯನ್ನು ಮಾಡಬೇಕು ಎಂಬಂತಹ ನಮ್ಮ ಅಪೇಕ್ಷೆಗೆ ಸರಿಯಾಗಿ ಕೃಷ್ಣನೇ ಭಗವದ್ಗೀತೆಯನ್ನು ಸುವರ್ಣಾಕ್ಷರಗಳಲ್ಲಿ ಬರೆಸಿ ಅವನು ನಮ್ಮ ಮುಖಾಂತರ ಸ್ವೀಕಾರ ಮಾಡ್ತಾ ಇದ್ದಾನೆ. ನಾವು ಯಾವುದನ್ನು ಕೂಡ ಯೋಚಿಸಿರಲಿಲ್ಲ. ಕೃಷ್ಣನೇ ಈ ಒಂದು ಸುವರ್ಣಾಕ್ಷರದಲ್ಲಿ ಈ ಪರ್ಯಾಯವನ್ನು ಬರೆದಿಡಬೇಕು ಅಂತ ಹೇಳಿ ವಿಶ್ವಗೀತಾ ಪರ್ಯಾಯ ಅದು ಸುವರ್ಣ ಗೀತಾ ಪರ್ಯಾಯ ಆಗಬೇಕು ಎಂಬುದಾಗಿ ಕೃಷ್ಣ ಭಕ್ತರೊಬ್ಬರಿಗೆ ಪ್ರೇರಣೆ ಕೊಟ್ಟು ಈ ಒಂದು ಬಂಗಾರದ ಭಗವದ್ಗೀತೆಯ ಪುಸ್ತಕವನ್ನು ಇವತ್ತು ಸ್ವೀಕಾರ ಮಾಡಿ ನಮ್ಮನ್ನೆಲ್ಲ ಅನುಗ್ರಹಿಸಿದ್ದಾನೆ. ಇವತ್ತು ಪರ್ಯಾಯ ಮಂಗಳ ಮಹೋತ್ಸವದ ಪ್ರಾರಂಭದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಂತಹ ಈ ಒಂದು ಭಗವದ್ಗೀತೆಯ ಪುಸ್ತಕವನ್ನು ಕೂಡ ಅವನು ಸ್ವೀಕಾರ ಮಾಡಿದ್ದಾನೆ. ಈ ಪುಸ್ತಕದ ಸಮರ್ಪಣೆಯೂ ಕೂಡ ಒಂದು ಪವಾಡ. ನಾವು ಪುಸ್ತಕವನ್ನು ಸಮರ್ಪಣೆ ಮಾಡಿದ ಲಕ್ಷ್ಮೀನಾರಾಯಣ ಅವರನ್ನು ಇವತ್ತೇ ನಾವು ನೋಡೋದು. ಹಿಂದೆ ನೋಡಿದ್ದೆವು, ಆದರೆ ಗುರುತಿಸಿರಲಿಲ್ಲ. ಅವರಿಗೆ ನಾವು ಒಂದು ಭಗವದ್ಗೀತೆ ಬರೀರಿ ಅಂತ ಹೇಳಿ ಪುಸ್ತಕವನ್ನು ನಾವು ಕೊಟ್ಟಿದ್ದೆವು. ಆದರೆ ಅವರು ಬರೀಲಿಕ್ಕೆ ಪುರುಸೋತಿಲ್ಲ ಅಂಥೇಳಿ ಹಾಗೆ ಅದನ್ನು ಇಟ್ಟಿದ್ದರು, ಬರೀಲೇ ಇಲ್ಲ. ಆಮೇಲೆ ಅವರಿಗೆ ಇದ್ದಿದ್ದ ಹಾಗೇ ಪೋಸ್ಟ್ನಲ್ಲಿ ನೀವು ಭಗವದ್ಗೀತೆ ಬರೆದಿದ್ದಕ್ಕೆ ಪ್ರಸಾದವಂತೂ ಬಂತು. ಇದು ಯಾರು ಕಳಿಸಿದ್ದು ಎಂಬುದು ಯಾರಿಗೂ ಗೊತ್ತಿಲ್ಲ. ಅವರಿಗೆ ಇದ್ದಿದ್ದ ಹಾಗೇ ನೀವು ಭಗವದ್ಗೀತೆ ಬರೆದಿದ್ದಕ್ಕೆ ಕೃಷ್ಣನ ಪ್ರಸಾದ ಎಂಬುದಾಗಿ ಪ್ರಮಾಣ ಪತ್ರ ಪೂರ್ವಕವಾಗಿ ಅವರಿಗೆ ಅವರ ಮನೆಗೆ ಪೋಸ್ಟ್ನಲ್ಲಿ ಪ್ರಸಾದ ಬಂತು. ಆವಾಗ ಅವರ ಹೆಂಡತಿ ಎಚ್ಚರಿಸಿದರು, ನೀವು ಸ್ವಾಮಿಗಳು ಗೀತೆ ಪುಸ್ತಕ ಕೊಟ್ಟರು ಬರೀಲಿಲ್ಲ, ಅದಕ್ಕೆ ನಿಮಗೆ ಸೂಚನೆಗೋಸ್ಕರ ಪ್ರಸಾದ ಬಂದಿದೆ, ಇನ್ನಾದರೂ ಬರೀರಿ ಅಂತ ಹೇಳಿ ಅವರಿಗೆ ಸೂಚನೆ ಕೊಟ್ಟಂತೆ ಅವರು ನಾನು ಸುವರ್ಣಾಕ್ಷರದಲ್ಲೇ ಬರೆದು ಬಿಡ್ತೇನೆ ಅಂತ ಹೇಳಿ ಕೃಷ್ಣನ ಪವಾಡವನ್ನು ನೋಡಿ ಈ ಒಂದು ಸುವರ್ಣದ ಹಳೆಯಲ್ಲಿ ಭಗವದ್ಗೀತೆಯನ್ನು ಕೆತ್ತಿಸಿ ಅದನ್ನು ನಾನು ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿ ಕೇಳಿಕೊಂಡಾಗ ಕೃಷ್ಣ ಅದಕ್ಕೆ ಸಂಪೂರ್ಣ ಅಸ್ತು ಅಂತೇಳಿ ಹೇಳಿ ಇವತ್ತು ಆ ಸೇವೆಯನ್ನು ಸ್ವೀಕಾರ ಮಾಡಿದ್ದಾನೆ. ಭಗವದ್ಗೀತೆಯನ್ನು ಶ್ರೀಕೃಷ್ಣ ಯುದ್ಧದ ಪ್ರಾರಂಭದಲ್ಲಿ ಉಪದೇಶ ಮಾಡಿದ ಅರ್ಜುನನಿಗೆ ತತ್ವ ಬೋಧೆ ಉಂಟಾಯಿತು, ಧರ್ಮ ಸಂಸ್ಥಾಪನೆ ಯುದ್ಧದ ಮೂಲಕ ಆಯಿತು ಅಂತ ನಾವು ಕೇಳ್ತೇವೆ. ಒಂದು ದೃಷ್ಟಿಯಿಂದ ನೋಡಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜೀವನದ ಒಂದು ಸಂಗ್ರಾಮ ಯುದ್ಧದಲ್ಲಿ ತೊಡಗಿದ್ದಾನೆ. ಅವನಿಗೆ ತಿಳುವಳಿಕೆ ಬಂದಾಗ ಆರಂಭ ಮಾಡಿ ಕೊನೆಯವರೆಗೂ ಕೂಡ ಅವನು ಯುದ್ಧವೇ ಜೀವನ ಸಂಗ್ರಾಮ ನಡೆಸ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಅವನ ಪರಿವಾರವೇ ಒಂದು ಯುದ್ಧ ಕ್ಷೇತ್ರ ಅಂತ ಹೇಳ್ಬೋದು. ಪ್ರತಿಯೊಬ್ಬರೂ ಕೂಡ ಅವರು ಚೆನ್ನಾಗಿದ್ದಾರೆ, ಅವರ ಸಂಸಾರ ಚೆನ್ನಾಗಿದ್ದಾರೆ ಅಂತ ಇನ್ನೊಬ್ಬರನ್ನ ನೋಡಿ ಹೇಳ್ತಾರೆ. ಆದರೆ ಪ್ರತಿಯೊಬ್ಬರಿಗೂ ಅವರವರ ಸಂಸಾರದ ಅನುಭವ ಅಂತಂದರೆ ದೊಡ್ಡ ಯುದ್ಧವೇ ಅದು. ಆ ಯುದ್ಧದ ಒಂದೊಂದು ರೀತಿ ಮಾತ್ರ ಬೇರೆ ಇರ್ತದೆ. ಹಾಗೆ ಒಬ್ಬ ವ್ಯಕ್ತಿ ಅವನ ಜೀವನ ಒಂದು ಸಂಗ್ರಾಮ, ಒಂದು ಕುಟುಂಬ ಅದೊಂದು ಸಂಗ್ರಾಮ, ಒಂದು ಗ್ರಾಮ ಅಥವಾ ಒಂದು ದೊಡ್ಡ ನಗರ ಅಥವಾ ಒಂದು ದೇಶ, ಇಡೀ ಜಗತ್ತು ಪ್ರತಿಯೊಂದು ಕೂಡ ಯುದ್ಧ ಸ್ಥಿತಿಯಲ್ಲೇ ಅದು ಪ್ರಾರಂಭ ಆಗಿ ಕೊನೆಯವರೆಗೂ ಯುದ್ಧ ನಡೀತಾ ಇದೆ. ಅದನ್ನು ನಾವು ಪ್ರತಿ ಕ್ಷಣದಲ್ಲೂ ಅನುಭವಿಸ್ತಾ ಇದ್ದೇವೆ. ಈಗ ನಮ್ಮ ಜಗತ್ತು ಯುದ್ಧದ ಒಂದು ಸಮೂಹ, ಅಲ್ಲಲ್ಲಿ ಯುದ್ಧಗಳು ನಡೀತಾ ಇದೆ. ಮುಂದೆ ಯಾವ ಯುದ್ಧ ನಡೆಯುತ್ತೋ ಅಂತ ಭಯ ಇದು ಜಗತ್ತಿಗಿದೆ. ಇಂಥ ಭಯ ಪರಿಹಾರಕ್ಕೋಸ್ಕರವಾಗಿ ಒಂದೇ ಒಂದು ಗ್ರಂಥ ನಮಗೆ ಇರತಕ್ಕಂಥದ್ದು ಶ್ರೀಮದ್ ಭಗವದ್ಗೀತೆ. ಈ ಸನ್ನಿಧಾನದಲ್ಲಿ ಸುವರ್ಣದಲ್ಲಿ ಸುವರ್ಣಾಕ್ಷರಗಳನ್ನು ಯೋಜನೆ ಮಾಡತಕ್ಕಂಥ ಒಂದು ಅತ್ಯಂತ ಔಚಿತ್ಯಪೂರ್ಣವಾದ ಏನು ಕಾರ್ಯ ನಡೆದಿದೆ, ಅದಕ್ಕೆ ನಮ್ಮೆಲ್ಲರ ಗೌರವಗಳಿಗೆ ಅಭಿನಂದನೆಗೆ ಪಾತ್ರರಾದರು ಶ್ರೀಪಾದರು. ಅವರು ಇಂಥ ತಮ್ಮ ಮುಂದಿನ ಅವರ ಕಾಲದಲ್ಲಿ ಇದು ಸುವರ್ಣ
ಕಾಲ ಅವರದ್ದು ಸುವರ್ಣ ಸಂವತ್ಸರ. ಮುಂದಿನ ಅವರ ಪೂರ್ಣ ಆಯುಷ್ಯದಲ್ಲಿ ಪೂರ್ಣ ಆರೋಗ್ಯವನ್ನು ಪಡೆದು ಇಂಥ ಮಹಾಕಾರ್ಯವನ್ನು ನಡೆಸಲಿ. ಜಗತ್ತಿನ ಎಲ್ಲರಿಗೂ ಕೂಡ ಆ ಶಾಂತಿ, ಒಂದು ಸಮಾಧಾನ ಶ್ರೀಕೃಷ್ಣನ ಅನುಗ್ರಹದಿಂದ ಪ್ರಾಪ್ತವಾಗಲಿ ಅಂತ ಹೇಳಿ, ಎಲ್ಲರನ್ನೂ ಇವತ್ತು ಯಾರು ಸನ್ಮಾನಿತರಾಗಿದ್ದಾರೆ ಅವರೆಲ್ಲರನ್ನು ಕೂಡ ಅಭಿನಂದಿಸಿ ನನ್ನ 4 ಮಾತುಗಳು ಮುಗಿಸ್ತಾ ಇದ್ದೇನೆ.